ಎಸ್ ಶ್ರೀನಿವಾಸ್ ಪ್ರಸಾದ್ ನಿವಾಸಕ್ಕೆ ಯಡಿಯೂರಪ್ಪನವರು ಭೇಟಿಯನ್ನ ಕೊಟ್ಟಿದ್ದು ಮೈಸೂರಿನಲ್ಲಿ ಅವರ ನಿವಾಸ ಇದೆ, ಅಲ್ಲಿ ಭೇಟಿಯನ್ನ ಕೊಟ್ಟರು. ಆರೋಗ್ಯವನ್ನ ವಿಚಾರಿಸೋದಕ್ಕೆ ಭೇಟಿ ಕೊಟ್ಟೆ ಅಂತ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಕಾಲಿನ ಗಾಯದ ಬಗ್ಗೆ ಕೂಡ ವಿಚಾರಿಸಿದ್ರಂತೆ ಯಡಿಯೂರಪ್ಪನವರು. ಮೋದಿ ಸಮಾವೇಶಕ್ಕೆ ಬನ್ನಿ ಅಂತ ಆಹ್ವಾನವನ್ನ ಕೂಡ ಕೊಟ್ಟಿದ್ದಾರೆ. ಮೋದಿ ಅವರು ಬರ್ತಾರೆ, ಮೈಸೂರಿಗೆ ಬರ್ತಾರೆ, ಅದಾದ ನಂತರ ಮಂಗಳೂರಿಗೆ ಹೋಗ್ತಾರೆ. ಮೈಸೂರಿನ ಮಹಾರಾಜ ಕಾಲೇಜ್ ಆವರಣದಲ್ಲಿ ಸಮಾವೇಶ ಇದೆ. ಸೊ ಸಮಾವೇಶಕ್ಕೆ ಬನ್ನಿ ಅಂತ ಆಹ್ವಾನವನ್ನ ಮಾಡೋದಿಕ್ಕೆ ಹೋಗಿದ್ದಾರೆ. ಹೋಗ್ಲೇಬೇಕು ಯಡಿಯೂರಪ್ಪನವರೀಗ ಪುತ್ರ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿದ್ದಾರೆ. ಸಂದರ್ಭದಲ್ಲಿ ಅಲ್ಲಿ ಹೋಗಿ ಏನು ಎತ್ತ ಭದ್ರತೆ ಎಲ್ಲವನ್ನ ಕೂಡ ನೋಡ್ಕೊಳ್ಬೇಕಾಗತ್ತೆ. ಅದ್ರ ಜೊತೆಗೆ ಶ್ರೀನಿವಾಸ್ ಪ್ರಸಾದ್ ಅವರ ನಿವಾಸಕ್ಕೆ ಕೂಡ ಭೇಟಿಯನ್ನ ಕೊಟ್ಟು ಮಾತುಕತೆಯನ್ನ ನಡೆಸಿದ್ರು. ಜಯಲಕ್ಷ್ಮೀಪುರಂ ಇಲ್ಲಿ ಇರುವಂತಹ ನಿವಾಸಕ್ಕೆ ಭೇಟಿಯನ್ನ ಕೊಟ್ಟರು. ಕಾಲಿನ ಗಾಯದ ಬಗ್ಗೆ ಕೂಡ ವಿಚಾರಿಸಿದ್ರು. ಮೋದಿ ಸಮಾವೇಶಕ್ಕೆ ಆಹ್ವಾನವನ್ನ ಕೂಡ ಕೊಟ್ರು. ನಿನ್ನೆಯಷ್ಟೇ ಆಹ್ವಾನನೇ ಇಲ್ಲ, ನನಗೆ ಆಹ್ವಾನ ಇಲ್ಲದೆ ನಾನು ಹೇಗೆ ಹೋಗೋದು ಅಂತ ಹೇಳಿದ್ರು ಶ್ರೀನಿವಾಸ್ ಪ್ರಸಾದ್ ಅವರು. ಸೊ ಅದ್ ಗೊತ್ತಾಗಿ ಇವತ್ತು ಹೋಗಿದ್ದಾರೆ ಆಹ್ವಾನ ಕೊಡೋದಿಕ್ಕೆ ಯಡಿಯೂರಪ್ಪನವರು. ಬನ್ನಿ, ಕೆಲವೊಂದ್ಸಲ ಹಿಂಗಾಗತ್ತೆ, ಒಬ್ಬೊಬ್ರಿಗೆ ಆಹ್ವಾನ ಬರುತ್ತೆ, ಒಬ್ಬೊಬ್ರಿಗೆ ಆಹ್ವಾನ ಬರಲ್ಲ. ಸೊ ಬಂದಿಲ್ಲ ಅಂತ ಸುಮ್ಮನೆ ಕೂರ್ಬಾರ್ದು. ಪಕ್ಷದ ವರಿಷ್ಠರು ಬರ್ತಿದ್ದಾರೆ ಅಂದಾಗ ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು, ಒಗ್ಗಟ್ಟು ಪ್ರದರ್ಶನ ಮಾಡಬೇಕು. ಸೊ ಹಾಗಾಗಿ ಬನ್ನಿ ಅಂತ ಹೇಳ್ತಾ ಆರೋಗ್ಯವನ್ನ ವಿಚಾರಿಸಿದ್ರು ಯಡಿಯೂರಪ್ಪನವರು. ಇನ್ನೇನು ಕೆಲ ಹೊತ್ತಲ್ಲೇ ಮೈಸೂರಿಗೆ ಬಂದಿಳಿತಾರೆ ಪ್ರಧಾನಿ ಮೋದಿ. ಅದಾದ ನಂತರ ಸಮಾವೇಶ ಒಂದು 4:30 ಹೊತ್ತಿಗೆ ಸಮಾವೇಶ ಕೂಡ ಬೃಹತ್ ಸಮಾವೇಶವನ್ನ ಕೂಡ ನಡೆಸ್ತಾರೆ. ಇಲ್ಲಿ 1 ಲಕ್ಷಕ್ಕೂ ಅಧಿಕ ಜನರನ್ನ ಸೇರಿಸುವ ನಿರೀಕ್ಷೆ ಕೂಡ ಇದೆ. ಇತ ಕಾರ್ಯಕರ್ತರನ್ನು ಕೂಡ ಒಗ್ಗೂಡಿಸ್ಕೊಂಡು ಹೋಗ್ಬೇಕು, ನಾಯಕರನ್ನ ಕೂಡ ಒಗ್ಗೂಡಿಸ್ಕೊಂಡು ಹೋಗ್ಬೇಕು, ಮುಖಂಡರನ್ನ ಕೂಡ ಮಾತನಾಡಿಸ್ಬೇಕು, ಅಸಮಾಧಾನ ತಣ್ಣಗ್ ಮಾಡಬೇಕು. ಒಂದೆರಡಲ್ಲ ಕೆಲಸ. ಚುನಾವಣೆ ಅಂತ ಬಂದಾಗ ಎಲ್ಲವನ್ನ ಕೂಡ ಸರಿಯಾಗಿ ನಿಭಾಯಿಸಬೇಕು ಅಂತ ಯಡಿಯೂರಪ್ಪನವರು ಮುಂದಾಗಿದ್ದಾರೆ. ಸ್ವತಃ ಈಗ ಶ್ರೀನಿವಾಸ್ ಪ್ರಸಾದ್ ಅವರ ಮನೆಗೆ ಭೇಟಿಯನ್ನ ಕೊಟ್ಟು ಆರೋಗ್ಯವನ್ನ ವಿಚಾರಿಸಿದ್ದಾರೆ.